ಸಮಸ್ಯೆ ಹೇಳ್ಕೊಳ್ಳೋದಕ್ಕೆ ಬಂದಂತಹ ರೈತನಿಗೆ ಹೀಗ ಮಾಡೋದು ಖರ್ಗೆ ಅವರು ತರಾಟೆ ತೆಗೆದುಕೊಂಡಿದ್ದಾರೆ ಖರ್ಗೆ ಅವರು. ನೋಡಿ, ಒಬ್ಬ ರೈತ ತನ್ನ ಸಮಸ್ಯೆಯನ್ನ ಹೇಳ್ಕೊಳ್ಳಕ್ಕೆ ಬಂದಂತ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೀಗ ಮಾಡೋದು ಆತನಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅತಿವೃಷ್ಟಿಯ ಕಷ್ಟ ಹೇಳ್ಕೊಂಡು ಬಂದಂತಹ ರೈತನಿಗೆ ಖರ್ಗೆ ತರಾಟೆ ತೆಗೆದುಕೊಂಡಿದ್ದಾರೆ. ತೊಗರಿ ಬೆಳೆ ತಂದು ಮಲ್ಲಿಕಾರ್ಜುನ್ ಖರ್ಗೆಗೆ ತೋರಿಸಿದಾನೆ ಆ ರೈತ. ಈ ವೇಳೆ ಜೋರು ಧ್ವನಿಯಲ್ಲಿ ಖರ್ಗೆ ಅವರು ಕ್ಲಾಸ್ ತಗೊಂಡಿದ್ದಾರೆ. ತೊಗರಿ ಬೆಳೆ ಹಾನಿಯಾಗಿದ್ದನ್ನ ತೋರ್ಸಕ್ ಬಂದಿದ್ಯಾ ನೀನು ಅಂತ ಪ್ರಶ್ನೆ ಮಾಡಿದ್ದಾರೆ. ನಿನ್ನ ತೊಗರಿ ಎಷ್ಟು ಹಾಳಾಗಿದೆ ಅಂತ ಏರು ಧ್ವನಿಯಲ್ಲಿ ಪ್ರಶ್ನೆ ಮಾಡ್ತಾರೆ. ಈ ವೇಳೆ 4 ಎಕರೆ ಹಾಳಾಗಿದೆ ಸರ್ ಅಂತ ಆತ ಹೇಳ್ತಾನೆ, ಉತ್ತರ ಕೊಡ್ತಾನೆ. ನಿನ್ನದು 4 ಎಕರೆ ಹಾಳಾಗಿರಬಹುದು, ನನ್ನದು 40 ಎಕರೆ ಹಾಳಾಗಿದೆ, ಬರೀ ಪ್ರಚಾರಕ್ಕೆ ಈ ರೀತಿ ಬರಬೇಡ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಕ್ಲಾಸ್ ತಗೊಂಡಿದ್ದಾರೆ. ಎಲ್ಲವೂ ಮೋದಿ ಹತ್ರ ಹೇಳಿ ಅಂತ ಈ ವೇಳೆ ಅವ್ರು ಹೇಳಿದ್ದಾರೆ. ಎಷ್ಟು ಎಕರೆ ಬಿತ್ತಿದ್ದಿ? 4 ಎಕರೆ. ನಂದು 40 ಎಕರೆ. ನಂದು ಇದಕ್ಕಿಂತ ವರ್ಷ ಆಗಿದೆ. ನನಗೇನು ಹೇಳ್ಬೋದು, ಅದೇನು 6 ಹಡದವಳು ಮುಂದೆ 3 ಹಡದವಳು ಮುಂದೆ ಕೇಳ್ತೀವಿ. ಆಯ್ತು, ಗೊತ್ತದ. ಪಬ್ಲಿಸಿಟಿ ಮಾಡ್ಕೊಳಕ್ ಬರಬೇಡ. ನನಗೆ ಇದ್ರ ಬಗ್ಗೆ ಗೊತ್ತದ. ಹೆಸರು ಹೋಗ್ಯದ, ಉದ್ದು ಹೋಗ್ಯದ, ತೊಗರಿ ಹೋಗ್ಯದ. ನೀ ಏನು ಸಸ್ಟೇನ್ ಮಾಡ್ಕೊಳ್ಬೋದು, ನಮ್ಗೆ ಸಸ್ಟೇನ್ ಆಗಲ್ಲ. ಇಷ್ಟಿಷ್ಟು ಏರಿಯಾದಾಗ ಬಿತ್ತು. ಓಕೆ, ಮೋದಿ ಶಾಕ್ ಕೇಳಿ ತೊಗರಿ ಎಲ್ಲ ಫ್ಲಡ್. ಅದು ನೋಡಪ್ಪ, ನೀ ಎಷ್ಟು ಎಕರೆ ಬಿತ್ತಿದ್ದಿ? 4 ಎಕರೆ. ನಂದು 40 ಎಕರೆ. ನಂದು ಇದಕ್ಕಿಂತ ವರ್ಷ ಆಗಿದೆ. ನನಗೇನು ಹೇಳ್ಬೋದು, ಅದೇನು 6 ಹಡದವಳು ಮುಂದೆ 3 ಹಡದವಳು ಮುಂದೆ ಕೇಳ್ತೀವಿ. ಆಯ್ತು, ಗೊತ್ತದ. ಪಬ್ಲಿಸಿಟಿ ಮಾಡ್ಕೊಳಕ್ ಬರಬೇಡ. ನನಗೆ ಇದ್ರ ಬಗ್ಗೆ ಗೊತ್ತದ. ಹೆಸರು ಹೋಗ್ಯದ, ಉದ್ದು ಹೋಗ್ಯದ, ತೊಗರಿ ಹೋಗ್ಯದ. ನೀ ಏನು ಸಸ್ಟೇನ್ ಮಾಡ್ಕೊಳ್ಬೋದು, ನಮ್ಗೆ ಸಸ್ಟೇನ್ ಆಗಲ್ಲ. ಇಷ್ಟಿಷ್ಟು ಏರಿಯಾದಾಗ ಬಿತ್ತು. ಓಕೆ, ಮೋದಿ ಶಾಕ್ ಕೇಳಿ ತೊಗರಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಕಲಬುರಗಿ ಪ್ರತಿನಿಧಿ ಶ್ರೀಕಾಂತ್. ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಕಾಂತ್, ಬೆಳೆ ಹಾನಿಯಾಗಿದೆ ಅಂತೇಳಿ ತೋರ್ಸಕ್ ಬಂದಂತ ಸಂದರ್ಭದಲ್ಲಿ ಈ ತರ ರೆಸ್ಪಾನ್ಸ್ ಮಾಡಿದ ಎಷ್ಟರ ಮಟ್ಟಿಗೆ ಸರಿ ಅಂತ? ಹೌದು ಪ್ರಭು, ಏನು ಅಂದ್ರೆ ಕಲಬುರಗಿ ಪ್ರವಾಸದಲ್ಲಿರುವಂತಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಇಂದು ಬೆಳಗ್ಗೆ ತಮ್ಮ ನಿವಾಸದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಬೇಕಾದ್ರೆ ಯುವಕನೋರ್ವ ಹಾಳಾದ ತೊಗರಿ ಬೆಳೆಯನ್ನ ತೆಗೆದುಕೊಂಡು ಬಂದು, ಸರ್ ನಮ್ಮದು 4 ಎಕರೆ ತೊಗರಿ ಬೆಳೆ ಹಾಳಾಗಿದೆ ಅಂತ ಹಲ್ಲನ್ನ ತೋಡಿಕೊಳ್ತಾನೆ. ಈ ವೇಳೆ ಆಕ್ರೋಶಗೊಂಡಂತ ಮಲ್ಲಿಕಾರ್ಜುನ ಖರ್ಗೆ ಅವರು, ನಿನ್ನದು 4 ಎಕರೆ ಹಾಳಾಗಿದೆ, ನನ್ನದು 40 ಎಕರೆ ಹಾಳಾಗಿದೆ, ತೊಗರಿ ಅಷ್ಟೇ ಅಲ್ಲ ಉದ್ದು ಹೆಸರು ಕೂಡ ಹಾಳಾಗಿದ್ದು. ಈ ಕುರಿತು ಮೋದಿ ಶಾ ಅವರು ತಲೆ ಕೆಡಿಸಿಕೊಳ್ತಿಲ್ಲ. 6 ಹಡದೋಳು ಮುಂದೆ 3 ಹಡದೋಳು ಬಂದು ಹೇಳ್ದಂಗ ಆಗ್ತಾ ಇದೆ ನಿಮ್ಮ ಪರಿಸ್ಥಿತಿ. ಇದೆಲ್ಲ ಬೇಡ, ಪ್ರಚಾರಕ್ಕಾಗಿ ಎಲ್ಲ ಮಾಡಬೇಡ ಅಂತ ಹೇಳಿ ಯುವಕನ ವಿರುದ್ಧ ಆಕ್ರೋಶವನ್ನ ಗರಂ ಆಗಿರುವಂತ ಘಟನೆ ನಡೆದಿರುವಂತದ್ದು ಪ್ರಭು. ಶ್ರೀಕಾಂತ್, 4 ಆಗ್ಲಿ 40 ಆಗ್ಲಿ 400 ಆಗ್ಲಿ ಸಮಸ್ಯೆನೇ ಅಲ್ವಾ? ಇನ್ನೊಂದು ಗಮನಿಸಬೇಕಾದ ವಿಚಾರ ಏನಂದ್ರೆ ಪ್ರಭು, ಕಲಬುರಗಿಯ ಪ್ರಮುಖ ಬೆಳೆದ ತೊಗರಿ ಈ ಬಾರಿ ಅತಿವೃಷ್ಟಿಯಿಂದ ಸಾಕಷ್ಟು ಹಾಳಾಗಿ ರೈತರು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಇದೀಗ ಮಲ್ಲಿಕಾರ್ಜುನ ಖರ್ಗೆ ಅವರು ರೈತರ ವಿರುದ್ಧ ಈ ರೀತಿ ಹೇಳಿಕೆ ನೀಡುವುದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತೂ. ರೈತರ ನೆರವಿಗೆ ಬರಬೇಕಾದ ಈ ಭಾಗದ ನಾಯಕರು ಈ ರೀತಿ ಹೇಳಿದ್ರೆ ರೈತರು ಎಲ್ಲಿಗೆ ಹೋಗ್ಬೇಕು ಅಂತ ಪ್ರಶ್ನೆಗಳು ಕೂಡ ಸಹಜವಾಗಿ ಉಟ್ಕೊಳ್ತಿರುವಂತದ್ದು ಪ್ರಭು. ಓಕೆ, ಥ್ಯಾಂಕ್ ಯು ಶ್ರೀಕಾಂತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. 4 ಎಕರೆ. ನಂದು 40 ಎಕರೆ. ನಂದು ಇದಕ್ಕಿಂತ ವರ್ಷ ಆಗಿದೆ. ನನಗೇನು ಹೇಳ್ಬೋದು, ಅದೇನು 6 ಹಡದವಳು ಮುಂದೆ 3 ಹಡದವಳು ಮುಂದೆ ಕೇಳ್ತೀವಿ. ಆಯ್ತು, ಗೊತ್ತದ. ಪಬ್ಲಿಸಿಟಿ ಮಾಡ್ಕೊಳಕ್ ಬರಬೇಡ.
ನನಗೆ ಇದ್ರ ಬಗ್ಗೆ ಗೊತ್ತದ. ಹೆಸರು ಹೋಗ್ಯದ, ಉದ್ದು ಹೋಗ್ಯದ, ತೊಗರಿ ಹೋಗ್ಯದ. ನೀ ಏನು ಸಸ್ಟೈನ್ ಮಾಡ್ಕೊಳ್ಬೋದು, ನಮಗೆ ಸಸ್ಟೈನ್ ಆಗಲ್ಲ. ಇಷ್ಟಿಷ್ಟು ಏರಿಯಾದಾಗ ಬಿತ್ತು. ಓಕೆ, ಮೋದಿ ಶಾಕ್ ಕೇಳಿ ತೊಗರಿ. ಎಲ್ಲ ಫ್ಲಡ್ ಅದು ನೋಡಪ್ಪ. ನೀ ಎಷ್ಟು ಎಕರೆ ಬಿತ್ತಿದ್ದಿ?